ಅದೇ ರೀತಿ ಸರ್ಕಾರದಿಂದ ನಾಮನಿರ್ದೇಶಿತವಾದ ಸದಸ್ಯರುಗಳಿಗೆ, ಮಾಧ್ಯಮದ ಮಿತ್ರರಿಗೆ, ಅವರಿವರೆನ್ನದೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಬೆಳಗಾವಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ನಗರದ ಎಲ್ಲ ವರ್ಗದ ನಾಗರಿಕರನ್ನು ಗಮನದಲ್ಲಿರಿಸಿಕೊಂಡು ರೂಪಿಸಲಾಗಿದೆ. ಬೆಳಗಾವಿಯು ಸುಂದರ ನಗರವನ್ನಾಗಿಡಲು ಹಾಗೂ ಉತ್ತಮ ಪರಿಸರವನ್ನು ಹೊಂದಲು ಜನಪರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಹಿರಿಯ ನಾಗರಿಕರು, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಶಾಲಾ ಮಕ್ಕಳು ಹಾಗೂ ದಿವ್ಯಾಂಗರ ಅನುಕೂಲಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯೊಂದಿಗೆ ನಗರದ ವೃತ್ತಗಳನ್ನು ಮತ್ತು ರಸ್ತೆಗಳನ್ನು ಮತ್ತು ಬಸ್ ತಂಗು ನಿಲ್ದಾಣಗಳನ್ನು ಸುಂದರೀಕರಣಗೊಳಿಸುವುದು ಪ್ರಮುಖ ಯೋಜನೆಗಳಾಗಿವೆ. ನಗರದಲ್ಲಿ ದಿನನಿತ್ಯದ ವಾಹನ ಸಂಚಾರ ದಟ್ಟಣೆಯನ್ನು ಸರಿದೂಗಿಸಲು ಖಾಲಿ ಸ್ಥಳಗಳನ್ನು ತಂಗುದಾಣಗಳಾಗಿ ಮತ್ತು ಮಾರುಕಟ್ಟೆಗಳಾಗಿ ಮಾರ್ಪಡಿಸಿ ಪಾಲಿಕೆಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಾಗೂ ನಗರದ ಗಣ್ಯ ವ್ಯಕ್ತಿಗಳ ಹಾಗೂ ಪತ್ರಿಕಾ ಮಾಧ್ಯಮದವರನ್ನು ಪರಿಗಣನೆಗೆ ತೆಗೆದುಕೊಂಡು ಸಲಹೆ ಸೂಚನೆಗಳನ್ನು ಪಡೆದು ಬೆಳಗಾವಿಯ ಸಮಗ್ರ ಅಭಿವೃದ್ಧಿಯಾಗುವ ಕನಸನ್ನು ನನಸಾಗಿಸುವತ್ತ ಸಾಗುವ ಈ ಅಂದಾಜು ಆಯವ್ಯಯದ ಪ್ರಮುಖ ವಿಷಯಗಳು. ಸಾಲಿನಲ್ಲಿ ರೂಪಾಯಿ 44,254.51 ಲಕ್ಷಗಳಷ್ಟು ಅಂದಾಜು ಆದಾಯ ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆ 2026-27ನೇ ಸಾಲಿನಲ್ಲಿ ರೂಪಾಯಿ 44,162.32 ಲಕ್ಷಗಳಷ್ಟು ಅಂದಾಜು ವೆಚ್ಚ ಭರಿಸಲು ನಿರೀಕ್ಷಿಸಲಾಗಿದೆ. ಮಹಾನಗರ ಪಾಲಿಕೆ 2026-27ನೇ ಸಾಲಿನಲ್ಲಿ ರೂಪಾಯಿ 92.32 ಲಕ್ಷಗಳಷ್ಟು ಉಳಿತಾಯ ಆಯವ್ಯಯನ್ನು ಮಂಡಿಸಲಾಗುತ್ತದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಳಪಡುವ ಆಸ್ತಿಗಳಿಂದ ಸಂಗ್ರಹಿಸುವ ಆಸ್ತಿ ತೆರಿಗೆ ಅಂದಾಜು ರೂಪಾಯಿ 8,500 ಲಕ್ಷಗಳನ್ನು ನಿಗದಿಪಡಿಸಿದೆ. ಸದರಿ ತೆರಿಗೆಯನ್ನು ವಸೂಲಾತಿ ಮಾಡಲು ವಿಶೇಷ ಅಭಿಯಾನವನ್ನು ಆಯೋಜಿಸಿ ಸರ್ಕಾರದ ಮಾರ್ಗಸೂಚಿಗಳನ್ವಯ ಆಸ್ತಿಯ ವಿವರ್ಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಜರುಗಿಸಲಾಗುವುದು. ಆಸ್ತಿ ವರ್ಗಾವಣೆ ಫೀ ದಂಡಗಳಿಂದ ಅಂದಾಜು ಸ್ವೀಕೃತಿ ಮೊತ್ತ ರೂಪಾಯಿ 755.30 ಆದಾಯ ನಿರೀಕ್ಷೆ ಮಾಡಲಾಗಿದೆ. ಕಟ್ಟಡ ಪರವಾನಗಿ ಅಭಿವೃದ್ಧಿ ಶುಲ್ಕ ಸುಧಾರಣೆ ಶುಲ್ಕದಿಂದ ರೂಪಾಯಿ 989.98 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಪಾಲಿಕೆಯ ಖುಲ್ಲಾ ಜಾಗೆಗಳ ಮಾರಾಟದಿಂದ ರೂಪಾಯಿ 1,100 ಲಕ್ಷಗಳಷ್ಟು ಅಂದಾಜು ನಿರೀಕ್ಷೆ ಮಾಡಲಾಗಿದೆ. ಘನತ್ಯಾಜ್ಯ ವಸ್ತು ನಿರ್ವಹಣೆಯಿಂದ ಸಂಗ್ರಹಿಸುವ ಮೊತ್ತ ರೂಪಾಯಿ 975 ಲಕ್ಷಗಳಷ್ಟು ಅಂದಾಜು ಆದಾಯ ನಿರೀಕ್ಷಿಸಲಾಗಿದೆ. ಉದ್ದಿಮೆ ಪರವಾನಗಿಗಳಿಂದ ರೂಪಾಯಿ 400 ಲಕ್ಷಗಳಷ್ಟು ಅಂದಾಜು ನಿರೀಕ್ಷೆ ಮಾಡಲಾಗಿದೆ. ನಗರದ ವ್ಯಾಪ್ತಿಯಲ್ಲಿ ಹೊಸದಾಗಿ ಕೊಳವೆ ಜೋಡಣೆಯಿಂದ ಯುಜಿಡಿ ಕನೆಕ್ಷನ್ ರೂಪಾಯಿ 500 ಲಕ್ಷಗಳಷ್ಟು ಅಂದಾಜು ಆದಾಯ ನಿರೀಕ್ಷೆ ಮಾಡಲಾಗಿದೆ.
ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನದಡಿಯಲ್ಲಿ ರೂಪಾಯಿ 322 ಲಕ್ಷಗಳಷ್ಟು ನಿರೀಕ್ಷೆ ಮಾಡಲಾಗಿದೆ. ಸದರಿ ಮೊತ್ತವನ್ನು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳನ್ವಯ ಬಳಕೆ ಮಾಡಲಾಗುವುದು. ಮುಂದುವರೆದು ಎಸ್ಎಫ್ಸಿ ಮುಕ್ತ ನಿಧಿ ಹೊಸದಾಗಿ ನೇಮಕಗೊಂಡ ಪೌರ ಕಾರ್ಮಿಕರ ವೇತನ ಹಾಗೂ ಸಂಕಷ್ಟ ಭತ್ಯೆಗೆ ರೂಪಾಯಿ 1008.12 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಎಸ್ಎಫ್ಸಿ ವಿದ್ಯುತ್ ಶಕ್ತಿ ಅನುದಾನ ರೂಪಾಯಿ 6264 ಲಕ್ಷಗಳಷ್ಟು ಅನುದಾನವನ್ನು ನಿರೀಕ್ಷೆ ಮಾಡಲಾಗಿದ್ದು, ಬಿಡುಗಡೆಯಾದ ಮೊತ್ತವನ್ನು ಬೀದಿ ದ್ವೀಪ ಹಾಗೂ ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಶಕ್ತಿ ಬಿಲ್ಲು ಭರಿಸಲು ಬಳಕೆ ಮಾಡಲಾಗುವುದು. 2100 ಲಕ್ಷಗಳಷ್ಟು ನಿರೀಕ್ಷೆ ಮಾಡಲಾಗಿದೆ. ಅವಶೇಷ ನಿರ್ಮೂಲನೆಗಳಿಂದ ರೂಪಾಯಿ 169 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ರಸ್ತೆ ಅಗೆತದಿಂದ ರೂಪಾಯಿ 150 ಲಕ್ಷಗಳಷ್ಟು ಆದಾಯ ನಿರೀಕ್ಷಿಸಲಾಗಿದೆ. ಸ್ಥಿರಾಸ್ತಿಗಳ ನೋಂದಣಿಯಿಂದ ಆದಿಭಾರ ಶುಲ್ಕ ರೂಪಾಯಿ 130 ಲಕ್ಷಗಳಷ್ಟು ನೋಂದಣಿ ಇಲಾಖೆಯಿಂದ ನಿರೀಕ್ಷೆ ಮಾಡಲಾಗಿದೆ. ಹೀಗಾಗಿ ಒಟ್ಟು ರೂಪಾಯಿ 44,254.51 ಲಕ್ಷಗಳಷ್ಟು ಆದಾಯ ನಿರೀಕ್ಷೆ ಮಾಡಲಾಗಿದೆ. ಉಪಹಾರ ಭತ್ಯೆ ರೂಪಾಯಿ 35 ಪ್ರತಿ ದಿನದಂತೆ ಒಟ್ಟು ರೂಪಾಯಿ 200 ಲಕ್ಷಗಳಷ್ಟು ಪಾಲಿಕೆ ಸ್ವಂತ ನಿಧಿಯಿಂದ ಭರಿಸಲು ಕ್ರಮ ಕೈಗೊಳ್ಳಲಾಗುವುದು. ಬೆಳಗಾವಿಯನ್ನು ಸ್ವಚ್ಛ ನಗರವನ್ನಾಗಿಡಲು ಹೊರಗುತ್ತಿಗೆ ಸ್ವಚ್ಛತಾ ವೆಚ್ಚಕ್ಕಾಗಿ ರೂಪಾಯಿ 3,825 ಲಕ್ಷಗಳಷ್ಟು ವೆಚ್ಚ ಭರಿಸಲು ಕಾಯ್ದಿರಿಸಲಾಗಿದೆ. ನೇರ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರ ವೇತನಕ್ಕಾಗಿ ರೂಪಾಯಿ 1,100 ಲಕ್ಷಗಳಷ್ಟು ಕಾಯ್ದಿರಿಸಲಾಗಿದೆ. ವೈಜ್ಞಾನಿಕ ಘನತ್ಯಾಜ್ಯ ವಿಲೇವಾರಿಗೆ ರೂಪಾಯಿ 400 ಲಕ್ಷಗಳಷ್ಟು ಮೀಸಲಿರಿಸಿದೆ. ಬೀದಿ ದ್ವೀಪಗಳ ನಿರ್ವಹಣೆಗಾಗಿ ರೂಪಾಯಿ 50 ಲಕ್ಷಗಳಷ್ಟು ಮೀಸಲಿರಿಸಿದೆ. ರಸ್ತೆ, ಚರಂಡಿ, ಪಾದಚಾರಿ, ಮಳೆ ನೀರು ನಿರ್ವಹಣೆ, ರಸ್ತೆಗಳ ಮಾರ್ಗಸೂಚಿ ಅಳವಡಿಸಲು ರೂಪಾಯಿ 695 ಲಕ್ಷಗಳಷ್ಟು ನಿಗದಿಪಡಿಸಲಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಶೆಡ್ ನಿರ್ಮಾಣ ಹಾಗೂ ಬೀದಿ ನಾಯಿಗಳ ಶಸ್ತ್ರಚಿಕಿತ್ಸೆಗಾಗಿ ರೂಪಾಯಿ 210 ಲಕ್ಷಗಳು ಕಾಯ್ದಿರಿಸಲಾಗಿದೆ. ಪಾಲಿಕೆಯ ಆದಾಯದಲ್ಲಿ ಎಲ್ಲ ಜಮೆ ಮತ್ತು ಖರ್ಚುಗಳನ್ನು ಹೊರತುಪಡಿಸಿ ಲಭ್ಯವಾಗುವ 1% ಮೊತ್ತವನ್ನು ಅಂದಾಜು ಆಯವ್ಯಯದಲ್ಲಿ ರೂಪಾಯಿ 14.43 ಲಕ್ಷಗಳನ್ನು ಕ್ರೀಡೆಗಳಿಗಾಗಿ ಮೀಸಲಾಗಿರಿಸಿದೆ. ರೂಪಾಯಿ 100 ಲಕ್ಷಗಳಷ್ಟು ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಳಪಡುವ ಸ್ಮಶಾನಗಳಲ್ಲಿ ದಹನ ಕ್ರಿಯೆ ನಡೆಸಲು ಹಾಗೂ ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿದೆ. ಬಂಡವಾಳ ವೆಚ್ಚಗಳು ನಗರದ 58 ವಾರ್ಡ್ಗಳಲ್ಲಿ ಹೊಸ ರಸ್ತೆ ನಿರ್ಮಾಣಕ್ಕಾಗಿ, ಸಿಸಿ ರಸ್ತೆ ನಿರ್ಮಾಣಕ್ಕಾಗಿ, ಚರಂಡಿ ನಿರ್ಮಾಣಕ್ಕಾಗಿ, ಹೀಗೆ ಒಟ್ಟಾರೆ ಮೂಲಭೂತ ಸೌಕರ್ಯಕ್ಕಾಗಿ ಹಾಗೂ ನಗರದ 58 ವಾರ್ಡ್ಗಳಲ್ಲಿ ವಿವಿಧ ಅವಶ್ಯಕ ಮೂಲಭೂತ ಸೌಕರ್ಯಕ್ಕಾಗಿ ರೂಪಾಯಿ 2,700 ಲಕ್ಷಗಳಷ್ಟು ನಿಗದಿಪಡಿಸಿದೆ. ಪಾಲಿಕೆಯ ಆಸ್ತಿ ಹಾಗೂ ಖುಲ್ಲಾ ಜಾಗೆಗಳನ್ನು ಸಂರಕ್ಷಿಸಲು ರೂಪಾಯಿ 200 ಲಕ್ಷಗಳಷ್ಟು ನಿಗದಿಪಡಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಉದ್ಯಾನವನಗಳ ಅಭಿವೃದ್ಧಿಗಾಗಿ ರೂಪಾಯಿ 135 ಲಕ್ಷಗಳನ್ನು ನಿಗದಿಪಡಿಸಿದೆ. ಒಳಚರಂಡಿ ದುರಸ್ತಿ ಮತ್ತು ಹೊಸ ಒಳಚರಂಡಿ ನಿರ್ಮಾಣಕ್ಕಾಗಿ, ಹೊಸ ಸಮುದಾಯ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣಕ್ಕಾಗಿ ರೂಪಾಯಿ 200 ಲಕ್ಷಗಳಷ್ಟು ನಿಗದಿಪಡಿಸಲಾಗಿದೆ. ರೂಪಾಯಿ 145 ಲಕ್ಷಗಳನ್ನು ಪಾಲಿಕೆಯಲ್ಲಿ ಇ ಆಫೀಸ್ ನಿರ್ಮಾಣಕ್ಕಾಗಿ, ಗಣಕೀಕರಣ ಹಾಗೂ ಯಂತ್ರೋಪಕರಣಗಳನ್ನು ಖರೀದಿಸಲು ಕಾಯ್ದಿರಿಸಲಾಗಿದೆ. 24.10, 7.25 ಮತ್ತು 5% ಪಾಲಿಕೆಯಿಂದ ನಿವ್ವಳವಾಗಿ ಸ್ವೀಕೃತವಾಗುವ
ಕಂದಾಯ ವಸೂಲಾತಿ ಆಧಾರದ ಮೇಲೆ ಸರ್ಕಾರದ ಸುತ್ತೋಲೆಯ ಮಾರ್ಗಸೂಚಿಗಳ ಪ್ರಕಾರ ಉಳಿತಾಯವಾಗುವ ಅಂದಾಜು ಮೊತ್ತದ ಮೇಲೆ ಶೇಕಡ 24.10 7.25 ಮತ್ತು 5% ಮೊತ್ತವನ್ನು ಪಾಲಿಕೆ ಅನುದಾನದಿಂದ ಅಂದಾಜು ಮೊತ್ತ ರೂಪಾಯಿ 524.72 ಲಕ್ಷಗಳನ್ನು ಕಾಯ್ದಿರಿಸಲು ಕ್ರಮ ಜರುಗಿಸಲಾಗುವುದು. ಇದಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸ್ವೀಕೃತ ಆಗುವ 15 ಹಾಗೂ 16ನೇ ಹಣಕಾಸು ಯೋಜನೆ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ, ಅಮೃತ್ ಯೋಜನೆ, ಕುಡಿಯುವ ನೀರು ಸರಬರಾಜು, ಸ್ವಚ್ಛ ಭಾರತ ಅಭಿಯಾನ ಯೋಜನೆ, ಎಸ್ಎಫ್ಸಿ ಅನುದಾನ ಇತ್ಯಾದಿಗಳ ಮೂಲದಿಂದ ಬಿಡುಗಡೆ ಆಗುವ ಅನುದಾನಕ್ಕೆ ತಕ್ಕಂತೆ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ವಯ ಗಣನೆಗೆ ತೆಗೆದುಕೊಂಡು ಕ್ರಿಯಾ ಯೋಜನೆಗಳನ್ನು ತಯಾರಿಸಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ಆದ್ಯತೆಯ ಮೇರೆಗೆ ಹಣ ಬಳಕೆ ಮಾಡಲಾಗುವುದು. ಒಟ್ಟಾರೆಯಾಗಿ ರೂಪಾಯಿ 44,162.19 ಲಕ್ಷಗಳಷ್ಟು ಅಂದಾಜು ವೆಚ್ಚ ಭರಿಸಲು ನಿರೀಕ್ಷಿಸಲಾಗಿದೆ. ಒಟ್ಟು ಉಳಿತಾಯ ರೂಪಾಯಿ 92.32 ಲಕ್ಷಗಳಷ್ಟು ನಿರೀಕ್ಷಿಸಲಾಗಿದೆ. ಬರುವ ಎಲ್ಲ 58 ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿ, ಸೃಜಿಸಿ ಕಾಪಾಡುವುದು ಹಾಗೂ ಸಮಸ್ತ ನಾಗರಿಕರಿಗೆ ಉತ್ಕೃಷ್ಟವಾದ ಸೇವೆ ಒದಗಿಸಲು ಮಹಾನಗರ ಪಾಲಿಕೆ ಶ್ರಮಿಸುತ್ತಿದೆ. ಆಯವ್ಯಯದಲ್ಲಿ ಅಳವಡಿಸಿದ ಎಲ್ಲ ಕಾರ್ಯಕ್ರಮಗಳು ನಿಗದಿತ ವೇಳೆಯಲ್ಲಿ ಅನುಷ್ಠಾನಗೊಳಿಸಲಾಗುವುದೆಂಬ ಆಶಾಭಾವ ಹೊಂದಿದ್ದು 2026-27ನೇ ಸಾಲಿನಲ್ಲಿ ಬೆಳಗಾವಿ ನಗರದ ಸಮಗ್ರ ಮೂಲಭೂತ ಸೌಕರ್ಯಗಳನ್ನು ಹಾಗೂ ನಾಗರಿಕ ನಿರೀಕ್ಷೆಗಳನ್ನು ತಲುಪಲು ಮತ್ತು ಅನುಷ್ಠಾನಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು. ಪೂಜ್ಯ ಮಹಾಪೌರರು ಹಾಗೂ ಉಪಮಹಾಪೌರರು ಮತ್ತು ಆಯುಕ್ತರ ನೇತೃತ್ವದಲ್ಲಿ ಈ ಆಯವ್ಯಯವನ್ನು ತಯಾರಿಸಲು ಸಂಪೂರ್ಣ ಮಾರ್ಗದರ್ಶನ ನೀಡಿದ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಚಿವರು, ಮಾನ್ಯ ಲೋಕಸಭಾ ಸದಸ್ಯರುಗಳು, ಮಾನ್ಯ ದಕ್ಷಿಣ ವಿಧಾನಸಭಾ ಹಾಗೂ ಉತ್ತರ ವಿಧಾನಸಭಾ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಪಾಲಿಕೆಯ ಎಲ್ಲ ಸದಸ್ಯರುಗಳು, ಮಾನ್ಯ ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ವಿಭಾಗ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ಮಹಾನಗರ ಪಾಲಿಕೆಯ ಬೆಳಗಾವಿ, ಮಾನ್ಯ ಪೊಲೀಸ್ ಆಯುಕ್ತರು ಬೆಳಗಾವಿ, ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು, ಬೆಳಗಾವಿ ನಗರದ ಬುದ್ಧಿಜೀವಿಗಳು, ಮಾಜಿ ಸದಸ್ಯರುಗಳು, ಹಿರಿಯ ನಾಗರಿಕರು, ವೃತ್ತಿಪರರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳಾ ಸಂಘಟನೆಯ ಸದಸ್ಯರುಗಳು, ವಿವಿಧ ವ್ಯಾಪಾರಿ ಸಂಘಟನೆಗಳು, ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರುಗಳು, ಮಾಧ್ಯಮ ಪ್ರತಿನಿಧಿಗಳು, ದಲಿತ ಸಂಘಟನೆಯ ಸದಸ್ಯರುಗಳು, ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ನೌಕರರು ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಯಾವ್ದು ಯಾಡ್ ಮಾಡಬೇಕು ಇಲ್ಲ ಅದನ್ನು ಕೂಡ ಇವತ್ತು ನಾವು ಯಾಡ್ ಮಾಡಿಕೊಂಡು ಪರಿಷ್ಕರಣೆಗೊಳಿಸಿ ಇವತ್ತಿನ ದಿವಸ ಈ ಸಭೆಯನ್ನು ತಮ್ಮ ನೇತೃತ್ವದಲ್ಲಿ ಹಾಗೂ ಆಯುಕ್ತರು, ಉಪ ಮಹಾಪೌರರ ನೇತೃತ್ವದಲ್ಲಿ ಸಾಕಷ್ಟು ನಮ್ಮ ಸಚಿವರು, ಶಾಸಕರು, MLCಗಳು ಮತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲ ಸದಸ್ಯರು, ಮಾಧ್ಯಮ ಮಿತ್ರರನ್ನು ಮತ್ತು ಅಧಿಕಾರಿ ವೃಂದವನ್ನು ಆಯಾ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಸಲಹೆ ಸೂಚನೆಗಳನ್ನು ಪಡೆದು ಇವತ್ತು ತಯಾರಿಸಿದಂಥ ಆಯೋ ಪತ್ರಿಕೆಯನ್ನು ಓದಿದಂಥ ಸನ್ಮಾನ್ಯ ಶ್ರೀಮತಿ ರೇಖಾ ಪುಗಾರ್ ಅಧ್ಯಕ್ಷರು,
ರೆವಿನ್ಯೂ ಆ್ಯಂಡ್ ಅಪೀಲ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತಿನ ದಿವಸ ಸುಮಾರು 441 ಕೋಟಿ ಅಂದ್ರೆ ಹತ್ತತ್ರ 4.5 ಕೋಟಿ ರೂಪಾಯಿದ 4,200 ಕೋಟಿ, ಅದರಲ್ಲಿ ಬರ್ತಕ್ಕದ್ದ 440.254 ಬರ್ತಕ್ಕದ್ದನ್ನು ತೆಗೆದುಕೊಂಡು ಖರ್ಚಾಗುವುದನ್ನು ನೋಡಿ ಇವತ್ತ ಫಸ್ಟ್ ಟೈಮ್ ನಾವು 1 ಕೋಟಿ ಹತ್ತತ್ರ 1 ಕೋಟಿ ರೂಪಾಯಿ ಅಂದ್ರೆ 92.32 ಲಕ್ಷ ಉಳಿತಾಯ ಬಜೆಟವನ್ನು ಈ ಹಿಸ್ಟ್ರಿ ಒಳಗೆ ಮಹಾನಗರ ಪಾಲಿಕೆಯಲ್ಲಿ 1 ಕೋಟಿ ರೂಪಾಯಿದ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ವಿ.